ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತಾಡ್ತಾ ಇದ್ರು. ಚಕ್ರವರ್ತಿ ಸೂಲಿಬೆಲೆ ಅವರೇ, ನೀವು ರೈಟ್ ಐಡಿಯಾಲಜಿನ ಸಪೋರ್ಟ್ ಮಾಡೋದ್ರಿಂದ ಬಿಜೆಪಿಗೆ ತೀರಾ ಹತ್ರದಲ್ಲಿರೋದ್ರಿಂದ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ನಾನು. ಸೌಜನ್ಯ ಪ್ರಕರಣದಲ್ಲಿ ಆ ಜಡ್ಜ್ಮೆಂಟ್ ಕಾಪಿನಲ್ಲೇ ಒಂದು ಸ್ಪಷ್ಟ ನಿರ್ದೇಶನ ಇದೆ. ಏನಂತ ಅಂದರೆ ಅಕ್ವಿಟಲ್ ಕಮಿಟಿಯನ್ನು ಒಂದು ಫಾರ್ಮ್ ಮಾಡಬೇಕಾಗಿತ್ತು 2012ರಲ್ಲಿ. ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನೀವು ಶಿಕ್ಷೆ ಕೊಡಿಸೋ ಕೆಲಸ ಮಾಡಿ ಅಂತ ಹೇಳ್ತು ತೀರ್ಪಿನಲ್ಲಿ. ತೀರ್ಪು ಬಂದಾಗ ಇದ್ದಿದ್ದು ಯಾರು ಗೌರ್ಮೆಂಟು? ಬಿಜೆಪಿಯವರು ಯಾಕೆ ಒತ್ತಾಯ ಮಾಡ್ತಿಲ್ಲ? ಅಕ್ವಿಟಲ್ ಕಮಿಟಿಯನ್ನು ಫಾರ್ಮೇಷನ್ ಮಾಡೋದಕ್ಕೆ ಬಿಜೆಪಿ ಹಿಂದೇಟ್ ಹಾಕಿದ್ದು ಯಾಕೆ? ಬಿಜೆಪಿದು ಸ್ಟ್ಯಾಂಡ್ ಏನು ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡೋದಾದ್ರೆ ಅಲ್ಲ, ನಾನೇನು ಬಿಜೆಪಿಯ ಸಮರ್ಥನೆಗೆ ಅವತ್ತು ನಿಂತಿಲ್ಲ. ಇವತ್ತು ಅವರು ಅಪೋಸಿಷನ್ ಅಲ್ಲಿ ಇದ್ದಾರೆ ಅಂತ ಸುಮ್ಮನೆ ಇರೋದಷ್ಟೇ. ಆದ್ರೆ ಅವತ್ತಿಂದಲೂ ನಾವು ಹೋರಾಟ ಮಾಡ್ತಿರೋದು ಈ ವಿಚಾರಗಳಲ್ಲಿ. ಈ ವಿಚಾರಕ್ಕೆ ನಾನು ಬಂದಾಗ್ಲಿಂದಲೂ ಕೂಡ ನಾನು ಎಲ್ಲರನ್ನೂ ಪ್ರಶ್ನಿಸಿದ್ದೀನಿ. ನಾನು ಈಗಲೂ ಬಿಜೆಪಿನ ಕೇಳೋದು ಏನು ಅಂತಂದ್ರೆ, ಇಷ್ಟು ತಡವಾಗಿ ನೀವು ಬಂದಿದ್ದಾದ್ರೂ ಯಾಕೆ ಅಂತ. ನಾವ್ ಈಗಲೂ ಕೇಳೋದು ಯಾಕೆ ಅಂತಂದ್ರೆ, ಅಧಿಕಾರ ನಿಮ್ ಕೈನಲ್ಲೇ ಇದ್ದಾಗ ಈ ತರ ಬಾಯಿಗೆ ಬಂದಂತೆ ಮಾತಾಡೋರ್ನ ನೀವು ಯಾಕೆ ತಡಿಲಿಲ್ಲ ಅನ್ನುವ ಪ್ರಶ್ನೆ ಇದೆ. ಸೊ ಇವೆಲ್ಲವನ್ನೂ ಮುಂದಿಟ್ಕೊಳ್ಳುವಾಗ ನಾನೇನ್ ಬಿಜೆಪಿ ವಿರುದ್ಧ ಪ್ರಶ್ನಿಸಿಲ್ಲ ಅಂತೇನಿಲ್ಲ. ಒಂದು ಅವತ್ತೇ ನನಗೆ ಈಗ ನೀವು ಈ ಪ್ರಶ್ನೆಗಳನ್ನು ಕೇಳುವಾಗ ನನಗೆ ಅನ್ಸತ್ತೆ, ಇಷ್ಟು ದಿನಗಳ ಕಾಲ ಯಾರು ವೀರೇಂದ್ರ ಹೆಗಡೆ ಅವರನ್ನ ಪ್ರಭಾವಿಗಳು ಅಂತ ಕರೆದ್ರೋ ಅವ್ರಿಗೆ ಇಷ್ಟಾದ್ರೂ ಆಲೋಚನೆ ಬೇಡವಾ? ವೀರೇಂದ್ರ ಹೆಗಡೆ ಅವರು ತಮ್ಮ ಪ್ರಭಾವವನ್ನ ಮುಂದಿರಿಸಿಕೊಂಡು ಇದಕ್ಕೆ ಬೇಕಾಗಿರುವಂತ ಪ್ರಯತ್ನವನ್ನ ಮಾಡಬಹುದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ಹಾಗಿದ್ರೆ ಅನ್ನುವ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಬೇಕು ಅಂತ. ಹೀಗಾಗಿ ನಾನೇನ್ ಬಿಜೆಪಿಯ ಪರವಾಗಿದ್ರಲ್ಲಿ ಎಲ್ಲೂ ಇಲ್ಲ. ಯಾವ ವಿಚಾರದಲ್ಲೂ ಕೂಡ ನಾನು ಬಿಜೆಪಿಯ ಪರ ಅಂತ ನೀವು ಅನ್ಕೊಳ್ಳೋದಷ್ಟೇ. ಈ ವಿಚಾರದಲ್ಲಿ ಪ್ರತ್ಯಕ್ಷವಾಗಿ ಈ ವಿಚಾರ ಬಂದಾಗ ನನಗೆ ಈಗಲೂ ಕೂಡ ಅವ್ರ ಹೋರಾಟದ ಶೈಲಿಯ ಬಗ್ಗೆ ಬೇಸರ ಇದೆ. ನೀವು ತುಂಬಾ ತಡವಾಗಿ, ಇನ್ನೇನು 13 ಹೊಂಡಗಳಲ್ಲಿ ಏನು ಇಲ್ಲ ಅಂತ ಗೊತ್ತಾದಾಗ ಒಬ್ಬೊಬ್ಬರೇ ಹೇಳಿಕೆ ಕೊಡ್ಲಿಕ್ಕೆ ಶುರು ಮಾಡಿದ್ರಿ, ಒಬ್ಬೊಬ್ಬರೇ ಗಾಡಿಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರಿ. ಇವತ್ತು ನೀವು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾವಾಗ ಎಲ್ಲವೂ ಮುಗಿದು ಇನ್ನು ವೀರೇಂದ್ರ ಹೆಗಡೆ ಅವರು ಮತ್ತು ಧರ್ಮಸ್ಥಳ ನಿಷ್ಕಳಂಕ ಅಂತ ಸಾಬೀತಾಗುವಂತ ಹಂತದಲ್ಲಿದ್ದಾಗ ಈಗ ಹೊರಗೆ ಬರ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಸಮಾಜದ ಈ ಭಾಗವನ್ನು ನೀವು ಆಲೋಚನೆ ಮಾಡೋದೇ ಹೊರತು ಅದನ್ನು ಬಿಟ್ಟು ಮತ್ತೇನೂ ಇಲ್ಲ ಅಂತ ನಾನು ಓಪನ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೇಳ್ತಿರ್ತೀನಿ. ಬಿಜೆಪಿಗರ ನಡುವೆಯೂ ಇದನ್ನು ಹೇಳ್ತೀನಿ. ಹೀಗಾಗಿ ಇದರಲ್ಲಿ ನನಗೇನು ಅವ್ರ ಮೇಲೂ ಕೂಡ ಇಷ್ಟೇ ಪ್ರಾಬ್ಲಮ್ಸ್ ಇದೆ ಅವ್ರು ಮಾಡಿದ್ದಿದೆ ಅಂತ. ಆದ್ರೆ ಒಂದೇನು ಅಂತಂದ್ರೆ, ಅವರು ಕ್ಷೇತ್ರದ ವಿರುದ್ಧಕ್ಕೆ ಹೋಗ್ಲಿಲ್ಲ, ಏನೂ ಮಾಡದೆ ಸೈಲೆಂಟ್ ಆಗಿದ್ದಿರಬಹುದು. ಆದ್ರೆ ಈಗಿನ ಸರ್ಕಾರ ಅದೇನಿದೆ, ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿರುವಂತ ಲೆಫ್ಟಿಸ್ಟ್ಗಳೇ ಇದರ ಒಟ್ಟಾರೆ ಸೂತ್ರಧಾರಿಗಳಾಗಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿರುವಂತವರು ಅವ್ರು ಹಾಕುವಂತ ಪೋಸ್ಟ್ಗಳು ಎಂತವು, ಅವ್ರು ಇದಕ್ಕೆ ಬೇಕಾಗಿರುವಂತ ಕವರಿಂಗ್ ಫೈರ್ ಕೊಡುವಂತದ್ದು ಎಂತದ್ದು ಅಂತ ನೋಡಿದಾಗ ಸ್ವತಃ ಸರ್ಕಾರ ಇದರ ಜೊತೆ ನಿಂತಿದೆ ಎನ್ನುವ ಭಾವನೆ ಬರೋದ್ರಿಂದ ಇದಕ್ಕೆ ವಿರೋಧ ಇದೆ ಅಂತ ಅನ್ಸುತ್ತೆ ಅಷ್ಟೇ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಈಗ ಲೆಫ್ಟ್ ಇಕೋಸಿಸ್ಟಮ್ ಬಗ್ಗೆ ನೀವು ಭಾಷಣದಲ್ಲಿ ಮಾತಾಡಿರೋದನ್ನು ಕೇಳಿದ್ದೀವಿ. ಸ್ಪೆಷಲಿ ಸೌಜನ್ಯ ಹೋರಾಟ ಇರ್ಬೋದು ಅಥವಾ ಧರ್ಮಸ್ಥಳದ ಬುರುಡೆ ಪ್ರಕರಣ ಇರ್ಬೋದು. ಒಂದು 12 ಸಮಾನ ಮನಸ್ಕರ ಸಂಘಟನೆಯ 23 ಜನ ಪುರಭವನಕ್ಕೆ ಬರಬೇಕು ಅಂತ ಕರೆ ಕಟ್ಟಾಗ 23 ಜನನೇ ಬರೋದಕ್ಕೆ ಒದ್ದಾಡ್ತಾರೆ. ಅವರು ಅದರಲ್ಲಿ 4 ಜನ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾರೆ. ಅವ್ರನ್ನ ಇಟ್ಕೊಂಡು ನೀವು ಲೆಫ್ಟ್ ಎಕೋಸಿಸ್ಟಮ್ ಅಂತ ಹೇಳಿ ಸುಮ್ಮನೆ ಎಕ್ಸಾಜರೇಟ್ ಮಾಡ್ತಾ ಇದ್ದೀರಾ. ಅವ್ರಿಗೆ ತುಂಬಾ ಇಲ್ಲ ಸಲ್ಲದ ಲೈಮ್ ಲೈಟ್ ಅನ್ನು ಕೊಡ್ತಾ ಇದ್ದೀರಾ ಅಂತ ಅನ್ಸಲ್ವಾ ನಿಮ್ಗೆ? ಅಬ್ಸಲ್ಯೂಟ್ಲಿ ಇಲ್ಲ. ಲೆಫ್ಟ್ ಎಕೋಸಿಸ್ಟಮ್ ಅಂತ ಪದ ನೀವುಗಳು ಬಳಸ್ತಾ ಇದ್ದೀರಾ ಅಂತಂದ್ರೆ ಅರ್ಥ ಮಾಡಿ ಲೆಫ್ಟ್ ಎಕೋಸಿಸ್ಟಮ್ ನಿಜವಾಗ್ಲೂ ಹೇಗಿರ್ಬೋದು ಅಂತ. ಯಾವತ್ತಾದ್ರೂ ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಪಬ್ಲಿಕ್ ಆದಿಯಾಗಿ ಕರ್ನಾಟಕದ ಎಲ್ಲ ಮೀಡಿಯಾಗಳು ಇಷ್ಟು ಬೊಬ್ಬೆ ಹೊಡಿತಾ ಇವೆ, ಇದಕ್ಕೆ ಬುರುಡೆ ಪ್ರಕರಣ ಅಂತ ಹೆಸರು ಕೊಟ್ಟಿದೆ, ಇದರಲ್ಲಿ ಸುಳ್ಳಿದೆ ಅಂತ ಗೊತ್ತಾಗಿದೆ. ಅಲ್ ಜಜೀರಾ ರಿಪೋರ್ಟ್ ಮಾಡ್ತಾ? ನಿಮ್ ಎಕೋಸಿಸ್ಟಮ್ ಏನು ಆಗಿದ್ರೆ? ನೀವಿಷ್ಟು ಪ್ರಾಮಾಣಿಕವಾಗಿ ಆನ್ ಗ್ರೌಂಡ್ ಇಷ್ಟು ಕೆಲಸ ಮಾಡ್ತಿದ್ದೀರಾ, ಸಾವಿರಾರು ಜನ ಇದ್ದೀರಾ, ಲಕ್ಷಾಂತರ ಜನ ಇದ್ದೀರಾ, ಬೀದಿಗೆ ಬರ್ತಾ ಇದ್ದೀರಾ, ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರಾ, ಯಾಕೆ BBC ರಿಪೋರ್ಟ್ ಮಾಡ್ತಿಲ್ಲ? ಯಾಕೆ ಇವತ್ತಿಗೂ ಕೂಡ ಕೇರಳದ ಮಾಧ್ಯಮಗಳು ಧರ್ಮಸ್ಥಳ ಅಂತಂದ್ರೆ ನೂರಾರು ಹೆಣ್ಣು ಮಕ್ಕಳ ರೇಪ್ ಆಗಿ ಹೂತಿರುವಂತ ಕುಖ್ಯಾತ ಸ್ಥಳ ಅಂತ ಯಾಕೆ ಮತ್ತೆ ಮತ್ತೆ ಹೇಳುತ್ತೆ? ಯಾಕೆ ನಿಮ್ ಇಂಪ್ಯಾಕ್ಟ್ ಆಗ್ತಿಲ್ಲ? ಯಾಕೆ ನಾನು ಮಾತನಾಡ್ತಿರೋದು ಇಂಪ್ಯಾಕ್ಟ್ ಆಗ್ತಿಲ್ಲ ಅಂತಂದ್ರೆ, ವಿ ಹ್ಯಾವ್ ನೋ ಎಕೋಸಿಸ್ಟಮ್. ನಮ್ಮ ಮಾತಿಗೆ ಆ ದಿಕ್ಕಿಗೆ ಹೋಗಬಲ್ಲಂತದ್ದು ಇಲ್ಲಿ 4 ಜನ ಇರುವಂತ ಲೆಫ್ಟಿಸ್ಟ್ಗಳು ತಮ್ಮ ಪ್ರಭಾವವನ್ನು, ಅಂದ್ರೆ ಅದು ಅವರೊಬ್ಬರೇ ಅಂತಲ್ಲ, ಅವರ ಟೆಂಟ್ಯಾಕಲ್ಸ್ ಅದು ಪಶ್ಚಿಮ ಬಂಗಾಳದಲ್ಲಿದೆ, ಅದು ಒರಿಸ್ಸಾದಲ್ಲಿದೆ, ಅದು ಬಿಹಾರದಲ್ಲಿ ಇರೋ 4 ಜನಗಳೇ ಅವ್ರು ಹೇಗೆ ತಮ್ಮ ನೆಟ್ವರ್ಕ್ ಡೆವಲಪ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರು ಹೇಳಿರುವಂತ ಸಂಗತಿಗಳು ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುವಂತೆ ಮಾಡಬಲ್ಲರು. ಅವ್ರಿಗೆ ಇರೋದೇನು ಅಂತಂದ್ರೆ ಚಾಲೆಂಜು, ಇಲ್ಲಿ ಈ ವಿಚಾರ ಚರ್ಚೆಗೆ ಬರುವಂತೆ ಮಾಡಬೇಕು ಅಷ್ಟೇ ಅಂತ. ಅಷ್ಟು ಬಂದ್ರೆ ಸಾಕು, ಅದನ್ನ ಜಗತ್ತಿನ ಮಾಧ್ಯಮಗಳು ತೆಗೆದುಕೊಳ್ಳುವಂತೆ ಮಾಡಬಲ್ಲರು. ಈ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡಿದೀವಿ. ಈಗ ಇದು ಪ್ರಕರಣ ಸುಳ್ಳು ಅಂತದಾಗ ಅಲ್ ಜಜೀರಾದಲ್ಲಿ ರಿಪೋರ್ಟ್ ಬರೋದಿಲ್ಲ.
ಈ ಪ್ರಕರಣ ಸುಳ್ಳು ಅಂತದಾಗ ಯೂಟ್ಯೂಬ್ ಇದನ್ನ ಟ್ರೆಂಡ್ ಮಾಡೋದಿಲ್ಲ. ಹಂಗಿದ್ಮೇಲೆ ಈ ನೆಟ್ವರ್ಕ್ ಇದೆಯಲ್ಲ, ಇದು ಇಲ್ಲಿರುವಂತ 4 ಜನರ ಮುಖಗಳನ್ನು ನೋಡಿ ಅಷ್ಟೇ ಅಲ್ಲ, ಅವ್ರು ಇಲ್ಲಿರುವಂತದನ್ನ ಬ್ಲೋಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಬ್ಲೋಪ್ ಮಾಡಿದ್ದನ್ನ ಜಗತ್ತಿನ ಮೀಡಿಯಾಗಳು ತೆಗೆದುಕೊಳ್ತವೆ. ಅದು ಬಹಳ ಡೇಂಜರಸ್ ಅಂತ ನಾ ಹೇಳೋದು ಅಂತ. ಓಕೆ, ಸೊ ಇವಾಗ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀವಿ. ಯಾವುದೇ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾದ್ರೂ ಕೂಡ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ ಆಗಿರುತ್ತೆ. ಬಟ್ ಆ ವಿಷಯದಲ್ಲಿ ಹೋರಾಟಗಳು ಆಗ್ತಾ ಇಲ್ಲ ಅಂತ ಅನ್ಸಲ್ವಾ? ಯಾಕಂದ್ರೆ ಈಗ ಕನ್ವಿಕ್ಷನ್ ರೇಟ್ ನೋಡಿದ್ರೆ ಬಹಳ ಕಡಿಮೆ. ಅಷ್ಟು ವರ್ಷಗಳು ತಗೊಳುತ್ತೆ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸೋಕ್ಕೆ, ಕೊನೆಗೆ ಅವರಿಂದ ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳಲಿಕ್ಕೆ. ಹೀಗಿದ್ದಾಗ ಅದನ್ನು ಫಾಸ್ಟ್ ಟ್ರ್ಯಾಕ್ಗೆ ಮೂವ್ ಮಾಡೋ ವಿಷಯದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಕೇಸ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನೋಡೋದಾದ್ರೆ ಆ ಥರದ ಪ್ರಯತ್ನಗಳಾಗಬೇಕಲ್ವಾ? ಕನ್ವಿಕ್ಷನ್ ರೇಟ್ನ ಜಾಸ್ತಿ ಮಾಡಬೇಕು ಅಂತ ಅನ್ನೋದಾದ್ರೆ ಆ ಹೋರಾಟಗಳು ಆ್ಯಕ್ಚುಲ್ ಆಗಿ ಆಗಬೇಕಲ್ವಾ? ಟೋಟಲಿ ಅಗ್ರಿ, ನೋ ಡೌಟ್. ನಾನು ಖಂಡಿತವಾಗಿ ಈ ವಿಚಾರದಲ್ಲಿ ನಿಮ್ಮ ಜೊತೆ ಸಹಮತದಲ್ಲಿದ್ದೀನಿ. ದುರದೃಷ್ಟಕರ ಸಂಗತಿ ಭಾರತದಲ್ಲಿ ಏನು ಅಂತಂದ್ರೆ, ಬಹಳ ಸುಲಭವಾಗಿ ವಕೀಲರನ್ನ ತಮ್ಮೆಡೆಗೆ ಸೆಳೆದುಕೊಳ್ಬಹುದು. ನನಗೆ ಗೊತ್ತಿಲ್ಲ, ಸೌಜನ್ಯ ಪ್ರಕರಣದಲ್ಲಿ ನಾನು ಪೂರ್ತಿ ಅದನ್ನ ಓದಿರೋದ್ರಿಂದ, ಅದರ ಪೊಲೀಸರ ರಿಪೋರ್ಟ್ಸ್ ಏನು, CBI ರಿಪೋರ್ಟ್ಸ್ ಏನು ಅಂತ ಗಮನಿಸಿರೋದ್ರಿಂದ, ಸಂತೋಷ್ ರಾವ್ ಆರೋಪಿ ಅಂತ ನಾನು ಪ್ರತ್ಯಕ್ಷ ಆ ಸಂತೋಷ್ ರಾವ್ನ ಹಿಡ್ಕೊಂಡು ಬಂದಿರುವಂತ ಪೊಲೀಸರನ್ನು ಮಾತನಾಡಿಸಿದಾಗ ಅವ್ರು ಹೇಳ್ತಾರೆ ಅವನಿಗಿದ್ದ ಫೆಮೋಸಿಸ್ನ ಕಾಯಿಲೆ ಎಂತದ್ದು, ಪ್ರತಿಯೊಂದನ್ನು ನೋಡುವಾಗ ಅವನ ಆರೋಪಿ ಎಂದು ಗೊತ್ತಾಗುತ್ತೆ. ಆದ್ರೆ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಆ ಆರೋಪಿಯನ್ನು ಕೂಡ ಬಚಾವಾಗುವಂತೆ ಮಾಡುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಿಂದೆ 4 ಜನ ದೊಡ್ಡ ತಲೆಗಳು ಸೇರಿಸ್ಕೊಂಡು ಅವನನ್ನು ಬಿಡಿಸಬಹುದು ಅಂತ ಆದ್ರೆ, ಇನ್ನು ದೊಡ್ಡ ತಲೆಗಳೇ ಈ ಕೆಲಸ ಮಾಡಿದ್ರೆ ಏನಾಗ್ಬೋದು ಯೋಚನೆ ಮಾಡಿ ಅಂತ. ನಾನು ಎರಡನೇ ಪ್ರಶ್ನೆ ಕೇಳ್ತೀನಿ. ಈ ಸಮೀರು SDPI ಬೀದಿಗೆ ಬಂತಲ್ಲ, ಇದೇ ಸಮೀರ್ನ ನಾನು ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ, 2023ರಲ್ಲಿ ಬೆಳಗಾವಿಯಲ್ಲಿ ಮಾಸ್ಕ್ ನಲ್ಲಿ ನಡೀತು. 6 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೀತು. ಆ ಮಾಸ್ಕ್ ನಲ್ಲಿ ಅತ್ಯಾಚಾರ ನಡೆದಿದ್ದನ್ನ ಇವತ್ತಿಗೂ ನ್ಯಾಯ ಕೊಡಿ ಅಂತೇಳಿ ಅವ್ರೇನ್ ಬೀದಿಗೆ ಬರಲಿಲ್ಲ. ಅದಾದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಚಾರ ನಡೀತು, ಮಾಸ್ಕ್ ನಲ್ಲಿ ಬೀದಿಗೆ ಬರಲಿಲ್ಲ. ಹೆಗಡೆ ನಗರದಲ್ಲಿ ಒಂದು ಮಸೀದಿಯಲ್ಲಿ ಒಂದು ಹೆಣ್ಣು ಮಗಳ ಮೇಲೆ, ಪುಟ್ಟ ಬಾಲಕಿಯ ಮೇಲೆ ಅಸಾಲ್ಟ್ ಆಯ್ತು, ಬೀದಿಗೆ ಬರಲಿಲ್ಲ. ಆದ್ರೆ ಈ ಒಂದು ಪ್ರಕರಣದ ಮೇಲೆ ಬಹಳ ಇಂಟ್ರೆಸ್ಟ್ ಯಾಕೆ? ನಾನೇನಾದ್ರೂ ಈ ಹೋರಾಟಗಾರರು ಜನರಲ್ ಆಗಿ ಕರ್ನಾಟಕದಲ್ಲಿ ನಡೆದಿರುವಂತ ಎಲ್ಲ ಪ್ರಕರಣಗಳನ್ನು ಮುಂದಿಟ್ಕೊಂಡು ಆ ಪ್ರಕರಣಗಳ ಹಿಂದಿರುವಂತವರನ್ನ ನಾವು ಬೀದಿಗೆ ತರಬೇಕು ಅಂತ ಹಠ ಹಿಡಿದಿದ್ರೆ ಬೇರೆ ಇತ್ತು. ಆದ್ರೆ ಇವರು ಹಾಗೆ ಮಾಡ್ಲಿಲ್ಲ. ವ್ಯವಸ್ಥಿತವಾಗಿ ಹೇಗ್ ಮಾಡಿದ್ರು ಅಂತಂದ್ರೆ, ನಾನು ಯಾಕೆ ಇದನ್ನು ವ್ಯವಸ್ಥಿತ ಷಡ್ಯಂತ್ರ ಅಂತ ಕರಿತೀನಿ, ಮೇ ಬಿ ನಾನು ನಿಮ್ ಪ್ರಶ್ನೆಗೆ ಸ್ವಲ್ಪ ಡಿವಿಯೇಟ್ ಆಗ್ತಿರ್ಬೋದು. ಯೋಚನೆ ಮಾಡಿ, ಮೊದಲು ಸೌಜನ್ಯ ತಗೊಂಡ್ ಬಂದ್ರು, ಆಮೇಲೆ ಸೌಜನ್ಯ ಒಬ್ಬಳೇ ಆದ್ರೆ ಈ ತರದ ಪ್ರಶ್ನೆ ಬರುತ್ತೆ ಅಂತ ಅವ್ರು ಅದ್ರ ಜೊತೆಗೆ ಮತ್ತೊಂದು 4 ಜನರನ್ನು ಸೇರಿಸಿದ್ರು. ಸತ್ತವ್ರನ್ನೆಲ್ಲ ಆರೋಪಿತರು ಇದು ತಗೊಂಡ್ಬಂದು ಕೊನೆಗೆ ಇದು 100 ಜನರ ಹತ್ಯಾ ಪ್ರಕರಣ ಅಂತ ತಗೊಂಡ್ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡಿ ಒಂದು ಕ್ಷೇತ್ರದ ವಿರುದ್ಧ, ಒಬ್ಬ ವ್ಯಕ್ತಿಯ ವಿರುದ್ಧ ಹೋರಾಟ ಮಾಡಿದ್ಯಲ್ಲ, ಇದು ವ್ಯವಸ್ಥಿತ ಷಡ್ಯಂತ್ರ ಅಂತ. ಬಟ್ ನಾನು ಈಗಲೂ ಕೇಳ್ಕೊಳ್ತೀನಿ, ಸಮಾಜ ಈ ತರದ ಪ್ರಕರಣಗಳಲ್ಲಿ ಬಲವಾಗಿ ನಿಲ್ಲಬೇಕಾಗಿದೆ ಮತ್ತು ಯಾರಿಗೆ ಅತ್ಯಾಚಾರ ಆಗಿದೆಯೋ ನ್ಯಾಯ ಒದಗಿಸುವವರೆಗೂ ನಾವು ಹೋರಾಟ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಡೆಫಿನೆಟ್ಲಿ. ಥ್ಯಾಂಕ್ ಯು ಚಕ್ರವರ್ತಿ ಸೂಲಿಬೆಲೆ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಜಾಯ್ನ್ ಆಗ್ತಾ ಈ ವಿಚಾರವಾಗಿ ತಾವೆತ್ತಿರುವಂತಹ ಪ್ರಶ್ನೆಗೆ ಯಾವ ರೀತಿ ಉತ್ತರ ಸೌಜನ್ಯ ತಾಯಿಂದ ಸಿಗುತ್ತೆ ಅನ್ನೋದನ್ನ ಕಾದು ನೋಡೋಣ.